ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಆರ್ ಸಿ ಬಿ ಇವತ್ತು ಮ್ಯಾಚ್ ಸೋತಿರಬಹುದು ಆದ್ರೆ ನಮಗೆ ಬೇಜಾರಿಲ್ಲ. ಯಾಕೆ ಬೇಜಾರಿಲ್ಲ ಅಂದ್ರ ಹಿಂದಿನ ಮ್ಯಾಚ್ ಚೆನ್ನೈ ಕೂಡ ಏನು ಮ್ಯಾಚ್ ಹೊಡೆದ ಅವಕ್ಕ ಮನಿಗೆ ಕಳಿಸಿದೀವಲ್ಲ ಅದ್ರಾಗ ನಮಗ ಸಂತೋಷ ಐತಿ. ಯಾಕೆ ಸಂತೋಷಪ್ಪ ಅಂದ್ರೆ ಫೈನಲ್ಕಿಂತ ದೊಡ್ಡ ಮ್ಯಾಚ್ ಆಗಿಬಿಟ್ಟೈತಿ. ಯಾಕಂದ್ರೆ ಆಕ್ಚುಲಿ ಅದ ಹೊಡಿಬೇಕಂತ ಇತ್ತು, ನಮಗ ಹೊಡೆದಿವಿ. ಇವತ್ತು ಎಲಿಮಿನೇಟರ್ ಮ್ಯಾಚ್ ಇತ್ತಲ್ಲ, ರಾಜಸ್ಥಾನ ಕೂಡ ಮ್ಯಾಚ್ ಇತ್ತ. ಅವರು 4 ಕಂಟಿನ್ಯೂ ಸೋತಿದ್ದು, ನಾವು ಕಂಟಿನ್ಯೂ 6 ಗೆದ್ಕೋತ ಹೋಗಿಬಿಟ್ಟಿದ್ದೀವಿ. ಮತ್ತು ಸೋಲು ಗೆಲುವು ಇದ್ದಿದ್ದ, ಇದೇನು ಹೊಸದಲ್ಲ. ಹೋದ ವರ್ಷ ಆಚೆ 16 ವರ್ಷದಿಂದ ನಮ್ದು ಏನ ಒಂದು ಇತ್ತಲ್ಲ ಪದ್ಧತಿ, ಅದೇ ರೀತಿ ಇವತ್ತ ಅದಕ್ಕಿಂತ ಹೆಚ್ಚಾಗಿ ಅವನು ಈ ವರ್ಷ ಒಳ್ಳೆ ಪ್ರದರ್ಶನ ಕೊಟ್ಟೈತೆ ನಮ್ಮ ಆರ್ ಸಿ ಬಿ. ಭಾಳ ಖುಷಿ ವಿಚಾರ. ಇವತ್ತ ಕೆಲವು ಒಂದು ಎಡವಟ್ಟುಗಳಿಂದ ನಮ್ದು ಆರ್ ಸಿ ಬಿ ಮ್ಯಾಚನ್ನು ಕೈ ಚೆಲ್ಲಬೇಕಾಗ್ತಾರೆ. ಅವನವನು ಮ್ಯಾಕ್ಸ್ವೆಲ್ ರೀ, ಅವನನ್ನು ಬರೋ ಪುರ್ಸೊತ್ತಿಲ್ಲ, ಔಟ್ ಆಗೈತಿ. ಅಲ್ಲಿ ವಿಕೆಟ್ಗಳು ಹೋಗಿ ಅವನಿತ್ತ ಒಂದು 2 ಬಾಲ್ 3 ಬಾಲ್ ಆಡಿ ಆಮೇಲೆ ತಿರುವಾಡಿ ಬಡಿಯೋ ಬದ್ಲಿ ಅವನವನು 1ನೇ ಬಾಲ್ ಹೊಡ್ಯಾಕ ಹೋದ, ಔಟ. ಆ ಕಡೆ ಒಂದು ಕ್ಯಾಚ್ ಬಿಟ್ಟ, ಮತ್ತೇನು ಅವನೊಂದು ಕ್ಯಾಚ್ ಹೊಡೋ ಮ್ಯಾಚ್ ಆರೋ ಹೊಯ್ಕೋತ್ ಹೋಯ್ತ ಅವನ. ಇವತ್ತ ಟಾಸ್ ಒಂದು ರಾಜಸ್ಥಾನದವ್ರು ಗೆದ್ರು, ಅವರು ಬಾಲಿಂಗ್ ತೊಗೊಂಡ್ಬಿಟ್ರು. ನಮ್ಮ ಪ್ಲೇಯರ್ಗಳು 200 ರನ್ ಮ್ಯಾಗ ಹೊಡೆದಿದ್ರೆ ಏನಾರ ಸ್ವಲ್ಪ ಟಪ್ ಹಾಕಿತ್ತ. ಟಪ್ ಏನು ಇವತ್ತಿನ ಮ್ಯಾಚ್ ಆಗಿಲ್ಲ ಅಂತ ತಿಳ್ಕೊಬ್ಯಾಡ್ರಿ. ಅವನವನು 19ನೇ ಓವರ್ದಾಗ ಅವನವನು ಹಾಕಿನಾಕ 2 4 ಹೋಗ್ಬಿಟ್ಟು ನೋಡ್ರಿ. ಆ ಕಡೆ ಪಾಯಿಂಟ್ನಾಗ ಒಂದು 2 4 ಹೋಗ್ಬಿಟ್ಟು ತಲೆ ಹಾಪ್ ಆಗ್ಬಿಡ್ತಾವ ಅವನವನು. ಆಮೇಲೆ ಮತ್ತೇನು ಮ್ಯಾಚ ಮುಗಿದು ಹೋಯ್ತಾರೆ ಅವನವನು. ಅದ ಏನ್ರಿ 2 4 ಹೋಗಿದ್ದಿಲ್ಲ ಅಂದ್ರೆ ಲಾಸ್ಟ್ ಓವರ್ ಮಟ್ಟ ಮ್ಯಾಚ್ ಬರ್ತಿತ್ತು. ಆದ್ರೆ ಏನ್ರಿ ಮತ್ತು ಈಗ ನಾವು ಸೋಲನ್ನು ಒಪ್ಕೊಳ್ಳೇಬೇಕಾಗ್ತೈತಿ. ಈಗ ನಾವು ಸೋತೀವಿ ಆದ್ರೂ ಏನು ಹಂಗೆ ಅಂತ ಏನಿಲ್ಲ. ಒಂದೇನು ಹೇಳಕ್ಕೆ ಇಚ್ಛಪಡ್ತೇವೆ ಅಂದ್ರೆ, ನಾವು ಸೋತ್ರ ಆರ್ ಸಿ ಬಿ ಅಲ್ಲ, ಅವನವನು ಸತ್ರು ಆರ್ ಸಿ ಬಿ ಐತ ನಮ್ದು. ಅವನು ಈ ವರ್ಷ ಏನು ಆಡೈತಲ್ಲ ಆರ್ ಸಿ ಬಿ, ಇತಿಹಾಸ ಬರ್ಕೊಂಡ್ಬಿಡ್ರಿ. ಅವನು ಕೇವಲ 1% ಇದ್ದಿದ್ದ ಟೀಮ್ ಪ್ಲೇ ಆಫಿಗೆ ಹೋಗೋದು. ಅವನು ಪುಟ್ಟಿದ್ದು ಎದ್ದು 4 ನಂಬರ್ ಸ್ಥಾನಕ್ಕೆ ಬಂದು ಅವನವನು ಘಟಾನುಘಟಿ ಟೀಮ್ಗಳನ್ನು ಮನೆಗೆ ಕಳಿಸೋದು ಆಟ ಅಲ್ಲ. ಅವು ಶಟ್ಕೊಂಡು ಹೋಗ್ಬೇಕು. ಅವನವನು ಆ ರೇಂಜಿಗೆ ಹೀನಾಯವಾಗಿ ನಮ್ಮ ಆರ್ ಸಿ ಬಿ ಅವ್ರಿಗೆ ಸೋಲ್ಸೈತಲ್ಲ, ನಮ್ಮ ಫುಲ್ ಖುಷಿಯಾಗಿ ಇರಲಿ. ನಾವು ಇವತ್ತು ಸೋತೀವಿ. ರಾಜಸ್ಥಾನದವರು ಹೋಗ್ಯಾರ, ಹೋಲಿ, ಏನು ಹೋಗಿದ್ದು ಹೋಲಿ. ಆ ಕಡೆ ಟೀಮ್ಗಳು ಮುಂದೆ. ಇವತ್ತು ನಮ್ಮ ಆರ್ ಸಿ ಬಿ ಏನೈತಲ್ಲ, ಒಳ್ಳೆ ಪ್ರದರ್ಶನ ಕೊಡುವಲ್ಲಿ ಸ್ವಲ್ಪ ತಪ್ಪಿದೆ. ಬೌಲರ್ಗಳು ಸ್ವಲ್ಪ ವಿಕೆಟ್ ತೆಗಿಬೇಕಿತ್ತು. ಸಿರಾಜನ ಲಾಸ್ಟ್ ಮೂಮೆಂಟ್ದಾಗ ಒಂದು 2 ವಿಕೆಟ್ ತೆಗೆದ. ಆದ್ರೆ ಏನು ಮಾಡ್ತೀರಿ, ಲಾಕಿ ಫರ್ಗ್ಯೂಸನ್ ಬಂದು ಕ್ಯಾಂಡಿಡೇಟ್ 2 4 ಕೊಟ್ಟ. ಮತ್ತು ಏನು ಮಾಡ್ತೀರಿ, ಮತ್ತು ಅವು ಹೋಗೋದ ಅವಕ್ಕೂ ಮುಕ್ಳ್ಯಾಗ ಬುಗು 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 ಏನಾಕತ್ತೋ ಏನು. ಸರಳ ಮ್ಯಾಚ್ ಅವ್ರಿಗೆ, ರಾಜಸ್ಥಾನದವ್ರಿಗೆ ಸರಳ ಗೆಲ್ಲುವಂಥ ಮ್ಯಾಚ. 19 ಓವರ್ ಮಟ್ಟ ತೊಗೊಂಬಂದು ಅವು ಗೆದ್ದವು. ಇನ್ನು ನಮ್ದು ಆರ್ ಸಿ ಬಿದು ಹೇಳ್ಬೇಕಂದ್ರೆ, ನಮ್ದು ಕಿಂಗ್ ಕೊಹ್ಲಿ ಅವರು ಈ ವರ್ಷ ಭಾಳ ಚಲೋ ಬ್ಯಾಟಿಂಗನ್ನು ಆಡಿದ್ರು. ರಜತ್ ಪಟೇದಾರ್ ಅವರು ಆಗಿರ್ಬೋದು, ನಮ್ಮ ಸ್ವಪ್ನಿಲ್ ಅವರು ಏನು 6 ಮ್ಯಾಚ್ನಿಂದ ಬಂದರು. ಅವ್ರ ಕಾಲ್ಗುಣದಿಂದ ಆರ್ ಸಿ ಬಿ ಏನಾಯಿತು ಚಲೋ ಗೆದ್ಕೋತ ಬಂದರು. ಡೂ ಪ್ಲೇಸಸ್ ಅವ್ರಿಗೂ ನಾವು ಹೇಳಬೇಕು, ಚಲೋ ಒಂದು ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಈ ವರ್ಷ ಅವರು. ಭಾಳ ಚಲೋ ಆತ ಅವ್ರದ್ದು. ಬ್ಯಾಟಿಂಗ್ನಿಂದ ಭಾಳಷ್ಟು ರನ್ಗಳು ಬಂದು. ಇನ್ನು ಯಶ್ ದಯಾಳ್ ಅವರು ಆಗಿರ್ಬೋದು, ಯಶ್ ದಯಾಳ್ ಅವರಿಗೆ 5 ಕೋಟಿ ಯಾಕೆ ತೊಗೊಂಡ್ರು ಅಂತ ಹೊಯ್ಕೊಳತ್ತದ ಮಂದಿ. ನಾವು ಚೆನ್ನೈ ಕೂಡ ಗೆಲ್ಲಕ್ಕೆ ಕಾರಣ ಯಶ್ ದಯಾಳ್ ಅವ್ರದ್ದೊಂದು ಪ್ರಮುಖ ಪಾತ್ರ ಐತಿ. ಒಳ್ಳೆ ಬಾಲಿಂಗ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ಚಲೋ ಹಾಕ್ಯಾರ. ಇನ್ನು ದಿನೇಶ್ ಕಾರ್ತಿಕ್ ಅವ್ರು ನೋಡ್ರಿ, ಅವನ ಆ ಕಾಮೆಂಟ್ರಿದಾಗ ಏನದ ನಿಂತು ಅಲ್ಲೇ ಮಾತಾಡಕ್ಕೆ ಆ ಲಾಯಕ್ ಮನುಷ್ಯ ಅನ್ನುವಂಥದ್ದು ಭಾಳಷ್ಟು ಮಂದಿ ಮಾತಾಡಿದ್ರು. ಆದ್ರೆ ನಮ್ದು ಹುಲಿ ಅವನ ಆರ್ ಸಿ ಬಿದಾಗ ಬಂದು ತಿರುವಾಡಿ ಬಡ್ದು ಎಲ್ಲರಿಗೂ ಬಾಯಿಯನ್ನು ಮುಚ್ಚಿಸಿದ ಕ್ಯಾಂಡಿಡೇಟ್ ಅದ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಗಳು ಚಲೋ ಪ್ರದರ್ಶನ ಕೊಟ್ಟಾರ. ಸತತ ನಾವು 6 ಮ್ಯಾಚ್ಗಳನ್ನು ಸೋತು ಆಮೇಲೆ 6 ಮ್ಯಾಚ್ ಗೆಲ್ಲುವಂಥದ್ದೈತಲ್ರಿ, ಇದು ಇತಿಹಾಸ ಸೇರ್ತೈತೆ. ಅದು ಕೇವಲ 1% ನಾವು ಪ್ಲೇ ಆಫಿಗೆ ಹೋಗುವಂಥ ಚಾನ್ಸಸ್ ಇತ್ತು. ರನ್ ರೇಟ್ಲಿಂದ ಗೆಲ್ಲುವಂಥದ್ದು ಹೇಳ್ತೇನೆ ರೀ. ಇದು ಒಂದು ಇತಿಹಾಸ ಆಗೈತಿ. ಇವತ್ತು ನಮ್ದು ಆರ್ ಸಿ ಬಿ ಸೋಲ್ಬೇಕಂತೇಳಿ ಏನು ಕಾಯ್ಕೋತ ಕೂತಿದ್ದು ನಾವು ಆತ್ಮಗಳಿಗೆ, ಮತ್ತು ನಾವು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋಣ. ಒಂದು ಹೇಳಕ್ಕೆ ಇಚ್ಛಪಡ್ತೇವೆ ಅವನ ಸೋತ್ರು ಸತ್ರು ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿನೇ. ಇಂಥ 100 ವರ್ಷ ಹೋಗ್ಲಿ ಅವನು ಕಪ್ ಗೆಲ್ಲಿಲ್ಲ ಅಂದ್ರೂ ನಮಗೆ ಚಿಂತೆ ಇಲ್ಲ. ಆದ್ರೆ ಆರ್ ಸಿ ಬಿ ಬಿಡುವಂಥ ಮಾತೈತಲ್ರಿ, ಅದು ಮಾತ್ರ ಸುಳ್ಳು. ಹೊಯ್ಕೋ ತೋಲೆ ಅವನು ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿನೇ. ಅವನು ಈ ವರ್ಷ ನಮಗೆ ಫುಲ್ ಖುಷಿ ಕೊಟ್ಟದ ಆರ್ ಸಿ ಬಿ ಸಾಕು. ಮತ್ತೇನು ಬೇಕ್ರಿ ಅಭಿಮಾನಿಗಳಿಗೆ, ಅವನ ಸಾಕು, ನಮಗೆ ಫುಲ್ ಖುಷಿ ಆಗೈತಿ. ಮೇನ್ ಏನು ಅವನವನು ಒಂದು ಟೀಮಿಗೆ ಹೆಟ್ಟಿ ಅವನವನು ಕಳಿಸೋದಿತ್ತಲ್ಲ ಮನೆಗೆ, ಸಾಕು. ಅವನವನು ಕಪ್ ಗೆದ್ದಿದ್ದಕ್ಕಿಂತಲೂ ಹೆಚ್ಚಿಗೆ ಖುಷಿ ಆಗಿಬಿಟ್ಟೈತೆ. ಆ ಖುಷಿ ಒಳಗೆ ಈ ವರ್ಷ ನಾವು ಕಳೆದು ಬಿಡ್ತೀವಿ. ಮತ್ತು ಮುಂದಿನ ವರ್ಷ ಫಾರ್ಮ್ದಾಗ ಬರ್ತೀವಿ, ಮತ್ತು ಹೊಡೆಯೋದು, ಹೊಕ್ಕೋದು, ಗುದ್ದೋದು, ಮತ್ತು ಈ ಸಲ ಕಪ್ ನಮ್ದ ಅನ್ನೋದು. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ.